ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವಿಲ್ಲದಂಥ ಜೀವನ ಅವರಿಗೆ ಹೇಗೆ ನಡೀತಿದೆ, ಅವರ ಜೀವನ ಹೇಗೆ ನಡೀತಿದೆ ಅಂತ ಹೇಳ್ಬಿಟ್ಟು ನೋಡೋಣ, ಚೆಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಹಾಗೆ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ಸಪ್ರೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ? ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕು, ನಿಮ್ಮ ಲೈಫನ್ನೊಂದು ಬದಲಾಯಿಸ್ಕೊಳ್ಬೇಕು, ಪಾಸಿಟಿವ್ ವೇಯಲ್ಲಿ ಬದಲಾಯಿಸ್ಕೊಳ್ಬೇಕು, ಸಕ್ಸಸ್ಫುಲ್ ಲೈಫ್ನ ಮಾಡ್ಕೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಸೊ ಇತ್ತೀಚೆಗೆ ಯಾಕೋ ತುಂಬ ಜನ ನೋಡ್ತಾನೆ ಇಲ್ಲ ವೀಡಿಯೋಸ್ನ, ಯಾಕೆ ಅಂತ ಗೊತ್ತಿಲ್ಲ. ವ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ವೀಡಿಯೋಸ್ ಮಾಡ್ತಿದ್ದಾಗ ಕೇಳ್ತೀರಾ ಮ್ಯಾಮ್ ಪ್ಲೀಸ್ ವೀಡಿಯೋ ಮಾಡಿ ಅಂತ ಹೇಳಿ. ಓಕೆ, ಸೊ ವೀಡಿಯೋ ಮಾಡಿದಾಗ ಯಾರು ಕೂಡ ನೋಡೋಲ್ಲ ಅಲ್ವಾ. ಸೊ ವ್ಯೂಸ್ ಯಾಕೆ ಕಡಿಮೆ ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಈ ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಚೆಕ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಹಾಗೆಯೇ ಅವರ ಫೋಟೋನ ನೋಡಿ. ನಾನು ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು ಯೂನಿವರ್ಸ್, ಓಕೆ, ನೀವಿಲ್ಲದಂಥ ಜೀವನ ಅವರು ಈಗ ಹೇಗೆ ನಡೆಸ್ತಾ ಇದ್ದಾರೆ, ಅವರ ಜೀವನ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಲೈಫಲ್ಲಿ ತುಂಬಾ ಒಂಟಿತನ ಅನ್ನೋದನ್ನು ಅನುಭವಿಸ್ತಾ ಇದ್ದಾರೆ. ಯಾರ ಜೊತೆಗೂ ಮಿಂಗಲ್ ಆಗ್ತಾ ಇಲ್ಲ, ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಯಾರ ಜೊತೆಗೂ ಮಿಂಗಲ್ ಆಗಲಿಕ್ಕೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಒಂಟಿಯಾಗಿದ್ಬಿಡೋಣ, ಯಾರು ಬೇಡ ಅಂಥೇಳಿ ಅವ್ರು ಫೀಲ್ ಆಗ್ತಾ ಇದೆ ಈಗ. ಓಕೆ, ಎಲ್ಲರೂ ಇದ್ದಾರೆ ಬಟ್ ಯಾರು ಬೇಡ. ನೀವಿಲ್ದಿರೋಂಥ ಜೀವನ ಅವರಿಗೆ ಊಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಅವರು ನಿಮ್ಮ ರಿಲೇಟೆಡಲ್ಲಿ ಕೊರಗ್ತಾ ಇದ್ದಾರೆ, ಡಿಪ್ರೆಷನಲ್ಲಿದ್ದಾರೆ, ಅಥವಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ಕಾಂಟ್ಯಾಕ್ಟ್ ಮಾಡ್ತಿರೋ ಇಲ್ವೋ, ಪೂರ್ತಿಯಾಗಿ ನನ್ನನ್ನು ಬಿಟ್ಬಿಟ್ರೇನೋ ಅನ್ನೋವಂಥದ್ದೆಲ್ಲ ಅವರಿಗೆ ಆ ಫೀಲಿಂಗ್ಸ್ ಬರ್ತಾ ಇದೆ. ಓಕೆ, ಸೊ ಪ್ರತಿದಿನ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಪ್ರತಿ ಕ್ಷಣ ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಚಾನ್ಸ್ ಸಿಗತ್ತಾ ಮತ್ತೆ ಈ ಒಂದು ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ, ರಿಯೂನಿಯನ್ ಆಗಲಿಕ್ಕೆ ಅಂತ ಹೇಳಿ ಇಲ್ಲಿ ತುಂಬ ವೆಯ್ಟ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಅವರಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಅವರು ಫ್ರೆಂಡ್ಸ್ ಮುಖಾಂತರ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲಿಂಗ್ ಕೂಡ ಕಾಣಿಸ್ತಿದೆ ಅನಿಸ್ತಿದೆ ನಿಮ್ಮ ಪರ್ಸನಿಗೆ. ಸೊ ಅವ್ರು ಮಾಡಿರೋಂಥ ಏನು ಹರ್ಟ್ ಏನು ಮಾಡಿದ್ದಾರೆ ಅದು ಅವರಿಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ ಇವಾಗ. ಅಥವಾ ಅವ್ರು ಮಾಡಿರೋಂಥ ತಪ್ಪಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಮನಸ್ತಾಪ ಬಂದಿದೆ, ಅದೆಲ್ಲದಕ್ಕೂ ಅವರಿಗಿಲ್ಲಿ ಒಂದು ಗಿಲ್ಟಿ ಫೀಲಿಂಗ್ ಕಾಡ್ತಾ ಇದೆ. ಸೊ ಆ ಒಂದು ಗಿಲ್ಟಿ ಫೀಲಿಂಗಿಂದ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಬೇರೆಯವ್ರ ಮುಖಾಂತರ ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದಾರೆ. ಎಸ್, ಇಲ್ಲಿ 7 ನಂಬರ್ ಆ್ಯಪ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಡಿಪ್ರೆಷನಲ್ಲಿದ್ದೀರಾ, ಹಾಗೆ ಲವ್ ಫೇಲ್ಯೂರ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಅವರು ಸಂಪೂರ್ಣವಾಗಿ ನಿಮ್ಮಿಂದ ಅವರು ದೂರ ಆಗಿದ್ದಾರೆ, ಅಥವಾ ನೀವೇ ಅವರಿಂದ ದೂರ ಆಗಿದ್ದೀರಾ.
ಬೇಡ, ಈ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಿ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ, ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸಲ್ಲ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗಿದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಇಬ್ರಿಗೂ ಇಷ್ಟ ಇಲ್ಲದೇ ಸಪ್ರೇಷನಲ್ಲಿ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆನಾ, ನಿಮಗೂ ಕೂಡ ಈ ಒಂದು ಪ್ರೀತಿನ ಅಥವಾ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಮೇಲೆ ತುಂಬಾ ಪ್ರೀತಿನ ಇಟ್ಕೊಂಡಿದ್ರಿ, ಹೋಪ್ ಇಟ್ಕೊಂಡಿದ್ರಿ, ನಂಬಿಕೆ ಇಟ್ಕೊಂಡಿದ್ರಿ. ಬಟ್ ಆ ನಂಬಿಕೆನ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಆ ನಂಬಿಕೆ ದ್ರೋಹನ ಮಾಡಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮಿಬ್ರ ಮಧ್ಯ ಮನಸ್ತಾಪ, ಗಲಾಟೆ, ರೀಸೆಂಟಾಗಿ ಗಲಾಟೆಗಳನ್ನು ಮಾಡ್ಕೊಂಡಿರ್ಬೋದು. ದುಡ್ಡಿನ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡಿದ್ದೀರಾ ಅಥವಾ ಕಮಿಟ್ಮೆಂಟಿಗೋಸ್ಕರನೂ ಜಗಳ ಮಾಡ್ಕೊಂಡಿರ್ಬೋದು ಇಬ್ಬರು ಕೂಡ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ, ಇವಾಗ ಯಾರು ರಿಲೇಟೆಡಲ್ಲಿ ರೀಡಿಂಗ್ನ ನೋಡ್ತಾ ಇದ್ದೀರಾ, ಅವರಿಗಿಲ್ಲಿ ಅವ್ರ ಮನೆಯಲ್ಲಿ ಸಮಥಿಂಗ್ ಹುಡುಗಿನ ನೋಡ್ತಿರೋದು ಅಥವಾ ಹುಡುಗನ ನೋಡ್ತಾ ಇರೋವಂಥದ್ದು, ಮದುವೆ ರಿಲೇಟೆಡಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಮನೆಯವರ ಒತ್ತಾಯಕ್ಕೆ ಒಪ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ನೀವು ಕೂಡ ಮದುವೆ ವಿಷಯದಲ್ಲಿ ಮಾತುಕತೆ ಮಾಡಿದ್ದೀರಾ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಇರೋರು, ಓಕೆ, ಇಲ್ಲಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಇಬ್ಬರಲ್ಲಿ ಯಾರೋ ಒಬ್ಬರು ಮ್ಯಾರಿಡ್ ಇದ್ದೀರಾ. ಓಕೆ, ಇಲ್ಲಿ ಓಕೆ, ನೀವು ಕೂಡ ಇಲ್ಲಿ ಅವ್ರಿಗೆ ಮ್ಯಾರೇಜ್ ಆಗು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಿರ್ಬೋದು ಇಷ್ಟು ದಿನ. ನೀವು ಮದುವೆ ಆಗಿ ನಿಮ್ಮ ಲೈಫಲ್ಲಿ ನೀವು ಸೆಟ್ಲ್ ಆಗಿ ಅಂತ ಹೇಳಿ. ಓಕೆ, ಸೊ ಅವರಿಗಿಲ್ಲಿ ತುಂಬಾ ಗಿಲ್ಟಿ ಫೀಲಿಂಗ್ ಅಂತೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 2nd 2 and 3, ಓಕೆ, 14 16 28 27 25, ಓಕೆ, 22 11, ಓಕೆ, 5 7. ಓಕೆ, ಇಲ್ಲಿ ಮನಿ ರಿಲೇಟೆಡಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಅರ್ನ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಇಲ್ಲಿ ಸಮಥಿಂಗ್ ಏನೋ ಮನಿ ರಿಲೇಟೆಡಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಇಲ್ಲಿ ರೀಸೆಂಟಾಗಿ ಮನಿ ವಿಷಯದಲ್ಲೂ ನೀವಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು ಅಥವಾ ಓಕೆ, ಇಲ್ಲಿ ತುಂಬ ಸಾಲ ಮಾಡ್ಕೊಂಡಿರೋವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದೇ ಅವರು ಮನಿ ರಿಲೇಟೆಡಲ್ಲಿ ಸಾಲ ಮಾಡ್ಕೊಂಡಿರೋವಂಥದ್ದು. ಸಮಥಿಂಗ್ ಇಲ್ಲೇನೋ ದುಡ್ಡಿನ ವಿಷಯದಲ್ಲಿ ತುಂಬಾ ನಿಮ್ಮಿಬ್ಬರು ಮಧ್ಯ ದೊಡ್ಡ ಜಗಳಗಳಾಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ರಾಶಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ರಾಶಿ ಇರ್ಬೋದು. ಕನ್ಯಾ ರಾಶಿ, ಧನಸ್ಸು, ವೃಶ್ಚಿಕ, ಮೀನ, ವೃಷಭ, ಕರ್ಕಾಟಕ, ಧನಸ್ಸು, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ. ಕೆ ಲೆಟರ್, ಹೆಚ್ ಲೆಟರ್, ಜೆ, ಡಿ, ಐ ಲೆಟರ್, ಎ, ಪಿ, ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಸೊ ಇದಕ್ಕೆ ಮಾತ್ರ ಈ ಒಂದು ಲೆಟರ್ಸ್ಗಳಿಗೆ ಅಥವಾ ಈ ಒಂದು ರಾಶಿ ಡೇಟ್ ಆಫ್ ಬರ್ತಿಗೆ ಅಂತ ಅಲ್ಲ, ಇಲ್ಲಿ ಬೇರೆಯವರು ಕೂಡ ನೋಡ್ಬೋದು. ಇಲ್ಲಿ ಯಾವ ಚಾನಲೈಸ್ ಆಗ್ತಾ ಇದೆ ಅದನ್ನು ನಾನು ಇಲ್ಲಿ ಜಸ್ಟ್ ಹೇಳ್ತಾ ಇರೋವಂಥದ್ದು. ಓಕೆ, ಸೊ ತುಂಬ ಜನ ಕೇಳ್ತೀರಾ ಕಮೆಂಟಲ್ಲಿ ಇವ್ರಿಗೆ ಮಾತ್ರ ರೆಸನೇಟ್ ಆಗುವಂಥದ್ದು ಅಂತ ಹೇಳಿ. ನೋ, ಆ ಥರ ಏನೂ ಇಲ್ಲ. ಓಕೆ, ಓಕೆ, ಇಲ್ಲಿ ತುಂಬ ಪ್ರೀತಿ ಇದೆ. ಪ್ರೀತಿ ಇದ್ದರೂ ಕೂಡ ಅವರೇ ಇಲ್ಲಿ ಮೋಸ ಮಾಡ್ಕೊಳ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಮನೆಯಲ್ಲಿ ಹೇಳ್ತಾ ಇಲ್ಲ, ಧೈರ್ಯ ಮಾಡಿ ಹೇಳ್ತಾ ಇಲ್ಲ, ಅಥವಾ ಇಲ್ಲಿ ಏನೋ ತ್ಯಾಗ ಮಾಡುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಭಯ ಪಡ್ಕೊಂಡು ಅವರು ಬೇರೆ ಹುಡುಗಿನ ಅಥವಾ ಬೇರೆ ಹುಡುಗನ ಮದುವೆ ಆಗ್ತಾ ಇರುವಂಥ ನಿರ್ಧಾರನ ತಗೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಬಗ್ಗೆ ತುಂಬಾ ಏನು
ಓಕೆ, ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ರು ಅಂತ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಆ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ತುಂಬಾ ಸೀಕ್ರೆಟ್ ಮಾಡ್ತಾಯಿದ್ರು, ಮನಸ್ಸಲ್ಲೇ ಇಟ್ಕೊಳ್ತಿದ್ರು, ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಸೊ ಸೂಚನೆ ಕೊಡ್ತಿದ್ರು, ಬಟ್ ಬಾಯಿ ಮಾತಲ್ಲಿ ಅವ್ರು ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಓಕೆ, ಓಕೆ. ಸೊ ಇಲ್ಲಿ ಫೈನಲಿ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈಗ ಅವ್ರಿಗೆ ಅರ್ಥ ಆಗ್ತಿದೆ ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರಿ, ನೀವೆಷ್ಟು ಅವ್ರನ್ನ ಕೇರ್ ಮಾಡ್ತಾ ಇದ್ರಿ, ಪ್ರತಿಯೊಂದು ಕೂಡ ಇವಾಗ ಅವರಿಗೆ ಗೊತ್ತಾಗ್ತಿದೆ. ಬಟ್ ಓಕೆ, ಓಕೆ. ಇಲ್ಲಿ ನಿಮ್ಮಿಬ್ರು ಮಧ್ಯೆ ಅವಾಗವಾಗ ಏನು ನೋ ಕಾಂಟ್ಯಾಕ್ಟ್ ಆಗ್ತಾ ಇತ್ತು, ಹಾಗೆ ಜಗಳ ಮಾಡ್ಕೊಂಡು ಮಾತು ಬಿಡ್ತಾ ಇದ್ರಿ, ಮತ್ತೆ ಸರಿ ಆಗ್ತಾ ಇದ್ರಿ, ಆನ್ ಆ್ಯಂಡ್ ಆಫ್ ನಡೀತಾ ಇರ್ತಿತ್ತು ಯಾವಾಗ್ಲೂ. ಬಟ್ ಇಲ್ಲಿ ಇಷ್ಟು ದಿನ ಅಥವಾ ಇಷ್ಟು ವರ್ಷಗಳ ಪ್ರೀತಿಯಲ್ಲೂ ಕೂಡ ಪ್ರೀತಿ ಮಾಡಿದ್ಕಿಂತ ಜಗಳ ಮಾಡ್ಕೊಂಡಿರೋವಂಥದ್ದೇ ಜಾಸ್ತಿ ಅಂತ ಕಾಣಿಸ್ತಿದೆ. ನಿಮ್ಮಿಬ್ರು ಮಧ್ಯೆ ಜಗಳಗಳು ನಡೆದಿರೋವಂಥದ್ದೇ ಜಾಸ್ತಿ. ಇಲ್ಲಿ ಬೇರೆಯವ್ರ ವಿಷಯಕ್ಕೂ ತುಂಬ ಜಗಳಗಳನ್ನು ಮಾಡ್ಕೊಂಡಿರೋವಂಥದ್ದು ಜಾಸ್ತಿ. ಓಕೆ, ಸೊ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ನೀವಿಲ್ಲದ ಅವರ ಜೀವನ ಹೇಗೆ ನಡೀತಾ ಇದೆ ಈಗ? ಎಸ್, ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದಾರೆ, ಯಾರೂ ಬೇಡ ಅಂಥೇಳಿ. ತುಂಬಾ ಅವರು ಏನು ಸ್ಪಿರಿಚುವಲ್ ಕಡೆ ಅಥವಾ ಡಿಪ್ರೆಷನಲ್ಲಿ ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಇಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಾ ಇದೆ. ಒಂದ್ಸಲ ನಿಮ್ಮನ್ನು ಭೇಟಿ ಮಾಡಬೇಕು, ರಿಲೇಷನ್ಶಿಪ್ಪಲ್ಲಿ ಆಗಿರೋದಕ್ಕೆಲ್ಲದಕ್ಕೂ ಕ್ಷಮೆ ಕೇಳಿ ಮತ್ತೆ ರಿಲೇಷನ್ಶಿಪ್ಪನ್ನ ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಬರ್ತಾ ಇದೆ. ಬಟ್ ಇನ್ನೊಂದು ಕಡೆ ಅನ್ನಿಸ್ತಾ ಇದೆ ಬೇಡ, ಹೇಗಿದ್ರು ಮೂವ್ ಆನ್ ಆಗಿದೆ, ರಿಲೇಷನ್ಶಿಪ್ ಮೂವ್ ಆನ್ ಹಾಗೇ ಇರಲಿ, ಬೇಡ ಅಂತಲೂ ಮನಸ್ಸಲ್ಲಿ ಬರ್ತಾ ಇದೆ. ಓಕೆ, ಸೊ ತುಂಬಾ ಇಗ್ನೋರ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಿದೆ. ನೀವು ಇಗ್ನೋರ್ ಮಾಡ್ತಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇಗ್ನೋರ್ ಮಾಡ್ತಾ ಇರ್ಬೋದು. ಪ್ರೀತಿ ವಿಷಯದಲ್ಲಿ ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ, ಎಲ್ಲ ಓಪನ್ ಅಪ್ ಆಗಿ ಪ್ರೀತಿಯಿಂದನೇ ಇದ್ರಿ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಇರಲಿಲ್ಲ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ತುಂಬ ಜನ ಫಿಸಿಕಲ್ ಆಗು ಮೂವ್ ಆಗಿರ್ಬೋದು ನಿಮ್ಮ ಪರ್ಸನ್ ಜೊತೆಗೆ. ಓಕೆ, ಎಸ್, ಎಲ್ಲೋ ಒಂದು ಕಡೆ ಇಲ್ಲಿ ಮೂರನೇ ವ್ಯಕ್ತಿಯಿಂದ ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗ್ಬೋದು ಅಂತಲೂ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಸಮಥಿಂಗ್ ನಿಮಗೆ ಈ ಒಂದು ಪ್ರೀತಿಗೆ ಯಾರೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅವರಿಂದನೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರಿಯೂನಿಯನ್ ಆಗೋವಂಥ ಚಾನ್ಸಸ್ ಇದೆ. ಇಲ್ಲಿ ಅವ್ರ ಮೈಂಡಲ್ಲೂ ಬರ್ತಾ ಇದೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ತುಂಬ ದಿನ ನಿಮ್ಮಿಂದ ದೂರ ಇರಲಿಕ್ಕಾಗಲ್ಲ ಅನ್ನೋವಂಥದ್ದು. ಓಕೆನಾ, ಸೊ ಎಲ್ಲೋ ಒಂದು ಕಡೆ ಅವರು ಮತ್ತೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕು, ಕಂಟಿನ್ಯೂ ಮಾಡಬೇಕು, ಮತ್ತೆ ಈ ಒಂದು ರಿಲೇಷನ್ಶಿಪ್ಪನ್ನು ರಿಯೂನಿಯನ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್. ಓಕೆ, ಬಟ್ ಕರೆಂಟ್ ಸಿಚುಯೇಷನ್ ಅವರು ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರ ಮೈಂಡಲ್ಲಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾಗೆಲ್ಲ ಅವರಿಗಿಲ್ಲಿ ಸಮಥಿಂಗ್ ಏನೋ ಒಂದು ಅಡೆತಡೆಗಳು ಬರ್ತಾ ಇರೋವಂಥದ್ದು ಅಥವಾ ಸಮಥಿಂಗ್ ಇಲ್ಲಿ ಯಾರೋ ಒಬ್ಬರು ಅವರಿಗೆ ಬ್ರೈನ್ ವಾಶ್ ಮಾಡ್ತಿರೋವಂಥದ್ದು ಅಥವಾ ಅವ್ರಿಗೆ ಯಾರೋ ಒಬ್ಬರು ಹೇಳ್ತಿರೋವಂಥದ್ದು, ಬೇಡ ರಿಲೇಷನ್ಶಿಪ್ಪಲ್ಲಿ ಹೇಗೋ ಮೂವ್ ಆನ್ ಆಗ್ಬಿಟ್ಟಿದೆಯಾ, ಹಾಗೆ ಇರಲಿ, ಇದ್ಬಿಡು, ಆ ಹುಡುಗಿ ಸರಿ ಇಲ್ಲ ಅಥವಾ ಆ ಹುಡುಗ ಸರಿ ಇಲ್ಲ ಅಂತ ಹೇಳಿ ನೆಗೆಟಿವ್ ಹೇಳುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಆದಮೇಲೆ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಒಂದು ಏನು ಬ್ರೇಕಪ್ ಅಂತ ಹೇಳಿ ಆಗಿರುವಂಥದ್ದು. ಓಕೆನಾ, ಸೊ ಚೆನ್ನಾಗಿದ್ದಂಥ ರಿಲೇಷನ್ಶಿಪ್ ಸಡನ್ನಾಗಿ ಇಲ್ಲಿ ಬ್ರೇಕಪ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಏಂಜಲ್ ಇದಕ್ಕೇನು ಹೇಳ್ತಾ ಇದ್ದಾರೆ ಚೆಕ್ ಮಾಡೋಣ. ಎಸ್, ರೊಮ್ಯಾನ್ಸ್ ಅನ್ನೋವಂಥದ್ದು ಬರ್ತಾ ಇದೆ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಸರಿ ಆಗತ್ತೆ ಅನ್ನೋವಂಥ ಹೋಪ್ ಇಟ್ಕೊಂಡಿದ್ದೀರಾ. ನೀವು ಕೂಡ ಹೋಪನ್ನ ಇಟ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಅದೇ ಹೋಪಲ್ಲೇ ಇದ್ದಾರೆ. ಓಕೆನಾ, ಸೊ ಹೆಲ್ಪ್ಫುಲ್ ಪೀಪಲ್, ಡೆಫಿನೆಟ್ಲಿ ಇಲ್ಲಿ ಹೆಲ್ಪ್ಫುಲ್ ಪೀಪಲ್, ಬೇರೊಬ್ಬರ ಸಹಾಯದಿಂದ ಡೆಫಿನೆಟ್ಲಿ ಇಲ್ಲಿ ರಿಲೇಷನ್ಶಿಪ್ ಸರಿ ಆಗುತ್ತೆ. ಓಕೆನಾ, ಸೊ ಸಮಥಿಂಗ್ ಏನು ಹೇಳ್ಬೋದು, ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ
ಕೆಲವೊಂದು ಇಲ್ಲಿ ರಿಚುವಲ್ಸ್ ಮಾಡೋದ್ರಿಂದನೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸರಿ ಆಗುವಂಥ ಚಾನ್ಸಸ್ ಇದೆ. ಓಕೆನಾ. ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳಿ ಬಂದಿದೆ ಅಂತ ಹೇಳಿದ್ರೆ ನಾಟ್ ಓನ್ಲಿ ಪೀಪಲ್, ಅಂದರೆ ಜನಗಳಿಂದನೇ ನೀವು ಅಂದರೆ ಫ್ರೆಂಡ್ಸ್ ಮುಖಾಂತರನೇ ಅಥವಾ ಜನಗಳಿಂದನೇ ಸರಿ ಆಗುತ್ತೆ ಅನ್ನುವಂಥದ್ದು ಅಲ್ಲ, ಬಟ್ ಅದರಿಂದನೂ ಸರಿ ಆಗುತ್ತೆ. ಅಂದರೆ ಇಲ್ಲಿ ನಿಮ್ಮ ಪರ್ಸನ್ ಫ್ರೆಂಡ್ಸ್ ಮುಖಾಂತರ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಮುಖಾಂತರ ಇರ್ಬೋದು, ಸಮಥಿಂಗ್ ಇಲ್ಲಿ ಬೇರೆಯವರ ಹೆಲ್ಪಿಂದನೂ ಸರಿಯಾಗೋ ಚಾನ್ಸಸ್ ಇದೆ. ಇನ್ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ರಿಚುವಲ್ಸ್ ಇರ್ಬೋದು ಅಥವಾ ನಿಮ್ಮ ಒಂದು ಏನು ಹೇಳ್ಬೋದು ಬೇಡಿಕೆಯಿಂದ ಅಥವಾ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಪ್ರೇಯರ್ ಮಾಡ್ತಿದ್ದೀರಾ ಸರಿ ಹೋಗಬೇಕು ಈ ರಿಲೇಶನ್ಶಿಪ್ ಅಂತ ಹೇಳಿಬಿಟ್ಟು. ಸೊ ಡೆಫಿನೆಟ್ಲಿ ಅವರಿಗಿಲ್ಲಿ ಸರಿ ಆಗುವಂಥ ಚಾನ್ಸಸ್ ಇದೆ. ಓಕೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ಸೊ ಇಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಎಸ್, ಇಲ್ಲಿ ಆನ್ಸರ್ ಕೂಡ ಎಸ್ ಅಂತ ಹೇಳಿ ಬರ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ಪಲ್ಲಿ ಏನು ಮಾಡಬಹುದು, ಏನು ಮಾಡಿದರೆ ಸರಿ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ನೋವಲ್ಲಿ, ಟೆನ್ಷನ್ನಲ್ಲಿ ಅಥವಾ ಈ ಬ್ರೇಕಪ್ ಆಗಿದೆ ಅಥವಾ ಸಮಥಿಂಗ್ ಇಲ್ಲಿ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಬರ್ತಿರೋವಂಥ ಇಂಟ್ಯೂಷನ್ ಬಗ್ಗೆ ಇರ್ಬೋದು ಅಥವಾ ನಿಮಗೆ ಅನ್ನಿಸ್ತಿರೋವಂಥ, ನಿಮಗೆ ಈಗ ಗೊತ್ತಾಗ್ತಿದೆ ಈ ರಿಲೇಶನ್ಶಿಪ್ಪಲ್ಲಿ ಏನು ಮಾಡಬಹುದು ಅಂತ ಹೇಳಿ, ಬಟ್ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆನಾ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಬಗ್ಗೆ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ತುಂಬಾ ಸ್ಟಕ್ ಆಗ್ಬಿಟ್ಟಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ, ಏನು ಗೈಡ್ ಮಾಡ್ತಿದ್ದಾರೆ? ಓಕೆ, ಫೈನಾನ್ಷಿಯಲ್ ಆ್ಯಂಡ್ ಕೆರಿಯರ್. ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣಿಸ್ತಾ ಇದೆ. ಓಕೆನಾ. ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರು ಮಧ್ಯೆ ಆಗಿರ್ಬೋದು. ಓಕೆ, ರಿಲೀಸ್ ಯುವರ್ ಎಕ್ಸ್. ನಿಮ್ಮಿಬ್ಬರು ಮಧ್ಯೆ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು. ಓಕೆ, ಸೊ ರಿಲೀಸ್ ಯುವರ್ ಎಕ್ಸ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ರಿಲೀಸ್ ಯುವರ್ ಎಕ್ಸ್ ಅಂತ ಹೇಳಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಟ್ರಯಾಂಗಲ್ ಲವ್ ನಡೆಸ್ತಾ ಇದ್ದೀರಾ. ಓಕೆನಾ. ಸೊ ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಪರ್ಸನ್ ಬೇರೊಬ್ರು ಪರ್ಸನ್ನ ಇಷ್ಟಪಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಬ್ಬರಲ್ಲಿ ಯಾರೋ ಒಬ್ರು ಒಂದು ನಿಮ್ಮ ಎಕ್ಸ್ ಅಂತ ಏನು ಯಾರಿದ್ದಾರೆ, ಇಲ್ಲಿ ಥರ್ಡ್ ಪಾರ್ಟಿ ಅಂತ ಹೇಳಿ ಯಾರಿದ್ದಾರೆ ಅವ್ರನ್ನ ರಿಮೂವ್ ಮಾಡೋರಿಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಹ್ಯಾಪಿನೆಸ್ ಇರ್ಬೋದು ಅಥವಾ ಸರಿ ಹೋಗೋವಂಥದ್ದು ಚಾನ್ಸಸ್ ಕಡಿಮೆ ಇದೆ. ಓಕೆನಾ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮಿಬ್ಬರು ರಿಲೇಶನ್ಶಿಪ್ ಫಸ್ಟ್ ಏನೋ ಒಂದು ಹ್ಯಾಪಿ ಮೂಮೆಂಟ್ಸಲ್ಲಿ ಒಂದು ಹ್ಯಾಪಿಯಾಗಿ ಬರ್ತಾ ಇತ್ತು, ಬಟ್ ಇಲ್ಲಿ ಮಧ್ಯದಲ್ಲಿ ಎಲ್ಲೋ ಒಬ್ರು ಜಾಯಿನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಸೊ ಯಾವಾಗ ಆ ಥರ್ಡ್ ಪಾರ್ಟಿ ಅಂದರೆ ಒಂದು ಬೇರೆ ಒಬ್ಬರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರು, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬಂದರು, ಅವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಅವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಹ್ಯಾಪಿನೆಸ್ ಅನ್ನೋದೇ ಇಲ್ಲ. ಓಕೆನಾ. ಸೊ ತುಂಬಾ ಟೆನ್ಷನ್ಸ್, ತುಂಬಾ ಪ್ರಾಬ್ಲಮ್ಸ್, ತುಂಬಾ ದುಃಖ ಅದೆಲ್ಲದೂ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಎಕ್ಸ್ ನಿಮ್ಮಿಬ್ಬರು ಒಂದು ರಿಲೇಶನ್ಶಿಪ್ಪಲ್ಲಿ ಯಾರು ಥರ್ಡ್ ಪಾರ್ಟಿ ಇದ್ದಾರೆ ಆ ಥರ್ಡ್ ಪಾರ್ಟಿ ರಿಮೂವ್ ಆಗೋವರೆಗೂ ಇಲ್ಲಿ ನ್ಯೂ ಬಿಗಿನಿಂಗ್ ಆಗುವಂಥದ್ದು ಕಾಣಿಸ್ತಾ ಇಲ್ಲ. ಬಟ್ ಏನಂತ ಹೇಳಿದ್ರೆ ಎಫರ್ಟ್ ಹಾಕಬೇಕಾಗತ್ತೆ, ಒಂದು ಗೈಡೆನ್ಸ್ ಮುಖಾಂತರ ಇರ್ಬೋದು ಅಥವಾ ಒಂದೊಬ್ರು ಹೆಲ್ಪ್ ತಗೊಂಡಾದರೂ ಈ ಒಂದು ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬಹುದು ನೀವು. ಓಕೆನಾ. ಸೊ ಇಲ್ಲಿ ನಿಮ್ಮ ಪರ್ಸನ್ ಯೋಚನೆನೂ ಅದೇ ಥರನೇ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಏನಾದರೂ ಎಫರ್ಟ್ ಹಾಕಿದರೆ ಮತ್ತೆ ಸರಿ ಆಗ್ಬಹುದೇನೋ ಅನ್ನೋವಂಥದ್ದು ಇಲ್ಲಿ ಯೋಚನೆ ಬರ್ತಾ ಇದೆ. ಓಕೆನಾ. ಸೊ ಪ್ರಾಬ್ಲಮ್ಸ್ ಏನೇ ಆಗಿರ್ಬೋದು ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಸೊ ಪ್ರಾಬ್ಲಮ್ಸು ಯಾರಿಗಿರ್ಬೋದು, ಮನುಷ್ಯರಿಗೆ ಬರೋವಂಥದ್ದು ಅಲ್ವಾ, ಮರಗಳಿಗೆ ಬರಲ್ಲ. ಸೊ ಈ ಮಾತು ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ. ಈ ಪ್ರಾಬ್ಲಮ್ಸ್ ಬಂದಿದೆ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ರೆ ಆ ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಸಾಲ್ವ್ ಆಗಲ್ಲ ಅಲ್ವಾ. ಸೊ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಆ ಪ್ರಾಬ್ಲಮಿಂದ ಹೊರಗೆ ಬರೋದು ಹೇಗೆ ದಾರಿ ನೋಡ್ಕೊಳ್ಬೇಕು. ಹಗ್ಗ ಕೈಯಲ್ಲಿ ಕಟ್ಟಾಕಿದ್ದಾರೆ ಅಂತ ಹೇಳಿದ್ರೆ ಹಗ್ಗನ ಬಿಚ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು ಅಲ್ವಾ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನ ಹಗ್ಗ ಕಟ್ಟಾಕಿದ್ದಾರೆ, ಕೈಯಲ್ಲಿ ಹಗ್ಗ ಕಟ್ಟಿಬಿಟ್ಟಿದ್ದಾರೆ, ನಮಗೆ ಏನು ಮಾಡೋದು ಅಂತ ಹಿಂಗೆ ಕೈ ಇಟ್ಕೊಂಡಿದ್ರೆ ನಮಗೆ ದಾರಿ ತೋಚಲ್ಲ. ಯೋಚನೆ ಮಾಡಬೇಕು. ಕಟ್ಟಾಕಿದಾರಲ್ವಾ, ಅದರಿಂದ ಆ ಕಟ್ಟಿಂದ ಬಿಚ್ಕೊಳ್ಳೋದು ಹೇಗೆ, ಹೇಗೆ ಹಗ್ಗದಿಂದ ಹೊರಗೆ ಬರೋದು, ಹೇಗೆ ಆ ಹಗ್ಗದಿಂದ ಬಿಡಿಸ್ಕೊಳ್ಳೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಪ್ರಾಬ್ಲಮ್ ಬಂದಾಗಲೂ ಅಷ್ಟೇ, ಪ್ರಾಬ್ಲಮ್ ಬಂತು ಅಂತೇಳಿ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಾ ಇರೋದಲ್ಲ, ಆ ಪ್ರಾಬ್ಲಮಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ. ಓಕೆನಾ. ಸೊ ಲೈಫಲ್ಲಿ ಏನೇ ಆಗಿರ್ಬೋದು ಯಾವುದಕ್ಕೂ ಹೆದರ್ಕೊಳ್ಬೇಡಿ. ಏನೇ ಪ್ರಾಬ್ಲಮ್ ಬಂದಿರ್ಬೋದು ಆ ಪ್ರಾಬ್ಲಮಿಂದ ಹೊರಗೆ ಬಂದೇ ಬರ್ತೀರಾ. ಓಕೆನಾ. ಜಾಸ್ತಿ ದಿನ ಪ್ರಾಬ್ಲಮ್ಸ್ ಇರಲ್ಲ. ನೀವು ಎಷ್ಟು ದಿನ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಅಷ್ಟು ದಿನ ಪ್ರಾಬ್ಲಮ್ ಇರುತ್ತೆ. ನೀವು ಒಂದ್ಸಲ ಡಿಸೈಡ್ ಆಗಿಬಿಡಿ, ಪ್ರಾಬ್ಲಮ್ಸ್ ಏನೇ ಬಂದು ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಹೇಳಿ ಅಫರ್ಮ್ ಮಾಡಿ ಡೈಲಿ. ಆ ಸ್ಟ್ರಾಂಗ್ನೆಸ್ ಯಾವಾಗ ನಿಮ್ಮಲ್ಲಿ ಬಿಲ್ಡ್ ಆಗುತ್ತೆ ಆವಾಗ ಪ್ರಾಬ್ಲಮ್ಸೇ ಹೋಗುತ್ತೆ.
ಓಕೆನಾ. ಸೊ ಚೆಕ್ ಮಾಡಿ ನೋಡಿ, ಬೇಕಿದ್ರೆ 1 ವೀಕ್ ನೀವು ಆ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗುತ್ತೆ. ಆ ಪ್ರಾಬ್ಲಮ್ಸ್ನ ಲೆಟ್ ಗೋ ಮಾಡಿ ಬಿಟ್ಬಿಡಿ. ಆ ಪ್ರಾಬ್ಲಮ್ಸ್ನ ಏನು ಪ್ರಾಬ್ಲಮ್ ಹೋದ್ರೆ ಅದನ್ನು ಫೇಸ್ ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ ಅಂತ ಯಾವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಆಗ ತನ್ನಂತಾನಾಗೆ ಕ್ರಮೇಣ ಆ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರಲ್ಲ, ಆಟೋಮೆಟಿಕಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಓಕೆನಾ. ಸೊ ಬಿ ಪಾಸಿಟಿವ್. ಯಾವಾಗಲೂ ನಿಮ್ಮ ಮುಖದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ನಗು ಮಾತ್ರ ಕಳ್ಕೊಬೇಡಿ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ಓಕೆನಾ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ತುಂಬ ಜನ ಇಲ್ಲಿ ಏನು ಮಾಡ್ತೀರಾ, ರೀಡಿಂಗ್ ನೋಡ್ತೀರಾ, ಬಟ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಲ್ಲ. ಓಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ರೀಡಿಂಗ್ನ ಚೆಕ್ ಮಾಡಿ, ವಾಚ್ ಮಾಡಿ. ಓಕೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.